all, this is Vidya. Welcome to our channel. In the last session, 2024 ಜಾನಲ್ಲಿ ಏನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ ಸೀಟೆಡ್ದು ಅದರ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ದೋಸ್ ಇನ್ಫಾರ್ಮೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಗೋ ಥ್ರೂ ಇಟ್. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಆಲ್ರೆಡಿ ಅಪ್ಲಿಕೇಶನ್ಸ್ ಓಪನ್ ಆಗಿದೆ. ಆ್ಯಂಡ್ ಲಾಸ್ಟ್ ಡೇಟ್ ಬಂದು 23rd November 2023. ಆ್ಯಂಡ್ ಎಕ್ಸಾಮಿನೇಷನ್ ಬಂದು 21st of January ಇರುತ್ತೆ. 2024 ಆಲ್ರೆಡಿ ಅಪ್ಲಿಕೇಶನ್ಸ್ ಓಪನ್ ಆಗಿದೆ. ಮೇನ್ ವೆಬ್ಸೈಟ್ ದಟ್ ಈಸ್ seated.nic.in ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಇನ್ಫಾರ್ಮೇಷನ್ regarding the seated examination which is going to be conducted in 2024 January. And in today's session I'm going to discuss about a very important topic, inclusive education. Okay, so what is inclusive education? Inclusive education refers to the all student being able to assess and gain equal opportunity and education and learning. ಅಂದರೆ ಇವಾಗ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ನಾಟ್ ಓನ್ಲಿ ನಾರ್ಮಲ್ ಸ್ಟೂಡೆಂಟ್ಸ್, ಅಂದರೆ ಇವಾಗ ಯಾರು ಈಸಿಯಾಗಿ ನಾರ್ಮಲಾಗಿ ಸ್ಕೂಲ್ಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗಷ್ಟೇ ಅಲ್ಲ, ಡಿಸೇಬಲ್ಡ್ ಚಿಲ್ಡ್ರನ್ಸ್ ಆಗಿರ್ಬೋದು, ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋವಂಥ ಚಿಲ್ಡ್ರನ್ಸ್ ಆಗಿರ್ಬೋದು, ಅಥವಾ ಬೇರೆ ಏನೇ ಪ್ರಾಬ್ಲಮ್ಸ್ ಇರೋ ಸೋಷಿಯಲಿ ಬೇರೆ ಕಲ್ಚರಿಂದ ಬಂದಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಎಜುಕೇಷನ್ ಮತ್ತು ಲರ್ನಿಂಗ್ ಆಪರ್ಚುನಿಟಿ ಈಕ್ವಲ್ ಆಗಿ ಸಿಗಬೇಕು ಅನ್ನೋದೇ ಇನ್ಕ್ಲೂಸಿವ್ ಎಜುಕೇಷನ್. ಓಕೆ, ಆ್ಯಂಡ್ ಇನ್ಕ್ಲೂಸಿವ್ ಅಂದರೆ ಮೀನಿಂಗ್ ಈಸ್ ಇನ್ಕ್ಲೂಡಿಂಗ್. ದಟ್ ಮೀನ್ಸ್ ಎಲ್ಲ ವಿದ್ಯಾರ್ಥಿಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಏನು ಎಜುಕೇಷನ್ ಕೊಡ್ತೀವಲ್ಲ, ದಟ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್ ಇನ್ ದ ಸಿಂಪಲ್ ವೇ. ಸೊ ಇದರಲ್ಲಿ ಹಾಗಾದರೆ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಏನಾಗುತ್ತೆ, ಇವಾಗ ಅಥವಾ ಒಬ್ಬರು ಬಡವ ಇದ್ದಾನೆ ಸ್ಟೂಡೆಂಟು, ಅಥವಾ ರಿಚ್ ಇದ್ದಾರೆ, ಅವನು ಡಿಸೇಬಲ್ಡ್ ಆಗಿದ್ದಾನೆ, ಅಥವಾ ಅವ್ರು ನಾರ್ಮಲ್ ಇದ್ದಾರೆ ಅನ್ನೋ ರೀಸನ್ಗೆ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಭೇದ ಭಾವ ಮಾಡೋ ಹಾಗಿಲ್ಲ. ಎಲ್ಲರನ್ನು ನಾವು ಸಮಾನವಾಗಿ ಈಕ್ವಲ್ ಆಗಿ ಅವರನ್ನು ನೋಡಬೇಕು. ಆ್ಯಂಡ್ ಅವರಿಗೆ ಏನು ನೀಡಿದೆ ನಾವು ಅದನ್ನು ಪ್ರೊವೈಡ್ ಮಾಡಬೇಕು. ದಿಸ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್. ಹಾಗಾದರೆ ಬಿಫೋರ್ ಇನ್ಕ್ಲೂಸಿವ್ ಎಜುಕೇಷನ್ ನಮಗೆ ವಿ ಆಲ್ ನೋ ದಟ್ ಈಸ್ ಇಂಟಿಗ್ರೇಟೆಡ್ ಎಜುಕೇಷನ್ ಅಂತ ಇದೆ. ದೆನ್ ವಾಟ್ ಈಸ್ ಇಂಟಿಗ್ರೇಟೆಡ್ ಎಜುಕೇಷನ್? ಇಂಟಿಗ್ರೇಟೆಡ್ ಎಜುಕೇಷನಿಗೂ ಮತ್ತು ಇನ್ಕ್ಲೂಸಿವ್ ಎಜುಕೇಷನಿಗೂ ಏನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋದರೆ, ಲುಕ್, ಇಂಟಿಗ್ರೇಟೆಡ್ ಎಜುಕೇಷನಲ್ಲೂ ಕೂಡ ನಾವು ಎಲ್ಲರನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಎಜುಕೇಷನ್ ಕೊಡಬೇಕು ಅಂತಲೇ ಹೇಳುತ್ತೆ ಸೇಮ್. ಬಟ್ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಡಿಸೇಬಲ್ಡ್ ಇದ್ದಾನೆ ಅಂತ ಅಂದರೆ, ಆ ಡಿಸೇಬಲ್ಡ್ ಪರ್ಸನ್ನಿಗೆ ನಾವು ಏನೇನು ಅವರ ಅವಶ್ಯಕತೆಗಳು, ಅವರ ನೀಡ್ಸಿಗೆ ತಕ್ಕಾಗೆ ನಾವು ಕರಿಕ್ಯುಲಮ್ನ ಪ್ರಿಪೇರ್ ಮಾಡಬೇಕು. ಅಥವಾ ಅವ್ರ ನೀಡ್ಸಿಗೆ ಅವ್ರಿಗೆ ಏನು ನೀಡಿದೆ ಆ ಥರ ನಾವು ಬಿಲ್ಡಿಂಗ್ಸ್ನ ಪ್ರೊವೈಡ್ ಮಾಡಬೇಕು. ಆ ಥರ ನಾವು ಇವಾಗ ಫಾರ್ ಎಕ್ಸಾಂಪಲ್ ಬ್ಲೈಂಡ್ ಸ್ಟೂಡೆಂಟ್ ಇದ್ದಾನೆ, ಒಬ್ಬ ಸ್ಟೂಡೆಂಟಿಗೆ ಕಾಣಲ್ಲ, ಆ ಥರದ ಸ್ಟೂಡೆಂಟಿಗೆ ನಾವು ಏನು ಮಾಡಬೇಕು, ವಿ ಶುಡ್ ಟೀಚ್ ದೆಮ್ ಇನ್ ಬೈ ಸಿಸ್ಟಮ್ ಆಫ್ ಎಜುಕೇಷನ್. ಆ ಥರ ಅವರಿಗೆ ಯಾವ್ಯಾವ ನೀಡಿದೆ ನಾವು ಅದನ್ನು ಆ ನೀಡನ್ನು ತಿಳ್ಕೊಂಬಿಟ್ಟು ನಾವು ಪ್ರೊವೈಡ್ ಮಾಡುವಂತಹ ಎಜುಕೇಷನ್ ಸಿಸ್ಟಮ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಂಟಿಗ್ರೇಟೆಡಿಗೂ ಇನ್ಕ್ಲೂಸಿವಿಗೂ ಏನು ಡಿಫ್ರೆನ್ಸ್ ಅಂದರೆ, ಇನ್ಕ್ಲೂಸಿವ್ ಎಜುಕೇಷನಲ್ಲಿ ನಾವೇನು ಮಾಡ್ತೀವಿ, ಇವು ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ನಾವು ಸಪೋರ್ಟಿವ್ ಆಗಿ ಏನೇನು ಚೇಂಜಸ್ ಮಾಡ್ಕೋಬೇಕು ಎಜುಕೇಷನ್ ಸಿಸ್ಟಮಲ್ಲಿ, ದಟ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್. ಬಟ್ ಇನ್ ಇಂಟಿಗ್ರೇಟೆಡ್ ಎಜುಕೇಷನಲ್ಲಿ ಏನು ಹೇಳುತ್ತೆ, ಅದು ಕೂಡ ಎಲ್ಲ ಸ್ಟೂಡೆಂಟ್ಸ್ನು ಇನ್ವಾಲ್ವ್ ಮಾಡಿಕೊಂಡು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಟೀಚ್ ಮಾಡಬೇಕು, ಎಜುಕೇಷನ್ ಕೊಡಬೇಕು ಅಂತಲೇ ಹೇಳೋದು. ಬಟ್
the thing is, in integrated education ಅಲ್ಲಿ there is no changes in the ಕರಿಕ್ಯುಲಮ್ನ ನಾವು ಚೇಂಜಸ್ ಮಾಡೋದಿಲ್ಲ. ನಾನು ಆಗಲೇ ಹೇಳಿದೆ, ಡಿಸೇಬಲ್ಡ್ ಪರ್ಸನ್ಗೆ ಏನು ನೀಡ್ಸ್ ಇರುತ್ತೋ ಅದರಲ್ಲಿ ಕರಿಕ್ಯುಲಮ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ಬ್ಲೈಂಡ್ ಸ್ಟೂಡೆಂಟ್ ಇದ್ದಾನೆ ಅಂದರೆ ಅವನಿಗೆ ನಾನು ಬ್ರೈಲ್ ಲಿಪಿಯಲ್ಲಿ ನಾನು ಹೇಗೆ ಟೀಚ್ ಮಾಡ್ತೀನಿ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಸಮ್ವನ್ ಈಸ್ ಲೊಕೊಮೋಟರಿ ಡಿಸಬಿಲಿಟಿ ಇರುತ್ತೆ ಅಂದರೆ ಅವರಿಗೆ ಬಿಲ್ಡಿಂಗ್ನ ಹತ್ತೋದಕ್ಕೆ ಅಥವಾ ಅವರು ಓಡಾಡಲಿಕ್ಕೆ ಯಾವ ಥರ ನಾವು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತೀವೋ, ದಟ್ ಆಲ್ ಕಮ್ಸ್ ಅಂಡರ್ ಇನ್ಕ್ಲೂಸಿವ್ ಎಜುಕೇಷನ್. ಓಕೆನಾ? And here is saying segregation is against the law of nature. ಸೊ ನೇಚರಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ ಆ್ಯಂಡ್ ಯಾರನ್ನು ನಾವು ಸಪ್ರೇಟ್ ಮಾಡ್ಬೋದು. ಈ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಇನ್ನು ಏನು ಹೇಳ್ತಾ ಹೋಗ್ತಾರೆ ಅಂದರೆ, ದ ಥಿಂಗ್ ಈಸ್ ವಿ ನೀಡ್ ಟು ಇನ್ಕ್ಲೂಡ್ ಎವ್ರಿ ಪರ್ಸನ್ ಆ್ಯಂಡ್ ನಾವು ಅವ್ರನ್ನ ಸಪ್ರೇಟ್ ಇವಾಗ ಅನ್ಬೋದು. ಫಾರ್ ಎಕ್ಸಾಂಪಲ್, ಲೊಕೊಮೋಟರಿ ಡಿಸಬಿಲಿಟಿ ಇರುತ್ತೆ ಒಬ್ಬ ಪರ್ಸನ್ನಿಗೆ, ನಾವು ಅವರು ಸಪ್ರೇಟಾಗಿ ಅವ್ರದ್ದೇ ಆದ ಒಂದು ಡಿಸೇಬಲ್ಡ್ ಸ್ಕೂಲಲ್ಲಿ ಹಾಕ್ಬೋದಲ್ಲ ಅಂತ ನಮ್ಮ ಮನಸ್ಸಿಗೆ ಬರ್ಬೋದು. ನೋ, ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ವಿ ಶುಡ್ ನಾಟ್ ಸೆಗ್ರಿಗೇಟ್ ದ ಸ್ಟೂಡೆಂಟ್ಸ್. ಯಾಕೆ? ಹಿ ಈಸ್ ಜಸ್ಟ್ ಲೊಕೊಮೋಟರಿಯಲ್ಲಿ ಮಾತ್ರ ಅವರಿಗೆ ಡಿಸೇಬಲ್ಡ್ ಆಗಿರ್ತಾರೆ, ಅಂದರೆ ಕಂಪ್ಲೀಟಾಗಿ ಅವರಿಗೆ ಏನೂ ಬೇರೆ ಅವ್ರಿಗೆ ಓದೋಕ್ಕೆ ಆಗೋದಿಲ್ಲ ಅಂದರೆ ನಾವು ಅವ್ರನ್ನ ಸಪ್ರೇಟ್ ಸ್ಕೂಲಲ್ಲಿ ಹಾಕಿ ಅವ್ರಿಗೆ ಏನು ಬೇಕೋ ಆ ಥರ ಪ್ರೊವೈಡ್ ಮಾಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಇವಾಗ ನಾನು ಬ್ಲೈಂಡ್ ಅಂತ ಹೇಳಿದೆ. ಈ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿರೋ ಸ್ಟೂಡೆಂಟಿಗೆ ವಿ ನೀಡ್ ಟು ಪ್ರೊವೈಡ್ ಅನದರ್ ಸ್ಕೂಲ್ ಫಾರ್ ದೆಮ್. ಬಟ್ ಈ ಕೆಲವೊಂದು ಲೊಕೊಮೋಟರಿ ಡಿಸಬಿಲಿಟಿ ಆಗಿರ್ಬೋದು ಅಥವಾ ಅವರಿಗೆ ಮಾತಾಡೋಕ್ಕೆ ಬರದೇ ಇರೋಂಥವ್ರು ಆಗಿರ್ಬೋದು, ಇಂಥ ಸ್ಟೂಡೆಂಟಿಗೆ ನಾವು ಸಪ್ರೇಟ್ ಇಟ್ಟು ಅವ್ರನ್ನ ಬೇರೆ ಸ್ಕೂಲಲ್ಲೇ ಓದಿಸ್ಬೇಕು ಅಂತ ಅನ್ನೋ ನೀಡಿಲ್ಲ. ನಾರ್ಮಲ್ ಸ್ಕೂಲಲ್ಲೇ ನಾವು ಅವ್ರನ್ನ ಹೇಗೆ ಕೆಲವೊಂದು ಅವಕಾಶಗಳನ್ನು ಕೊಟ್ಟು ಅವರಿಗೋಸ್ಕರ ಕೆಲವೊಂದು ಚೇಂಜಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಅವ್ರಿಗೆ ನಾವು ಟೀಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಗುಗೆ ಕಿವಿ ನೀಟಾಗಿ ಅಷ್ಟೊಂದು ಕೇಳಿಸ್ತಿರಲ್ಲ, ಸ್ವಲ್ಪ ಕೇಳಿಸ್ಕೊಳೋ ಇದು ಏನಾಗಿರುತ್ತೆ, ಕಮ್ಮಿ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನು ಮಾಡಬೇಕು, ಆ ಮಗುಗೆ ನಾವು ಫಸ್ಟ್ ಬೆಂಚಲ್ಲಿ ಕೂರಿಸ್ಬೇಕು ಆ್ಯಂಡ್ ಮಗುಗೆ ನೀಟಾಗಿ ಅರ್ಥ ಆಗೋ ಥರ ವಾಕ್ಯಗಳನ್ನು, ಅಂದರೆ ಲಿಪ್ ಮೂಮೆಂಟ ಜಾಸ್ತಿ ಮಾಡಿಬಿಟ್ಟು, ಆ್ಯಕ್ಷನ್ಸ್ನ ಜಾಸ್ತಿ ಮಾಡಿಬಿಟ್ಟು ನಾವೇನು ಮಾಡಬೇಕು, ಟೀಚ್ ಮಾಡಬೇಕು. ಆ್ಯಂಡ್ ರೈಟಿಂಗ್ ವರ್ಕು ಜಾಸ್ತಿ ಇರಬೇಕು. ಅಥವಾ ವಿಜುವಲಿ ಏನಾದರೂ ಲೈಕ್ ವಿಡಿಯೋಸ್ ಆಗಿರ್ಬೋದು, ಆ್ಯನಿಮೇಷನ್ಸ್ ಆಗಿರ್ಬೋದು, PPT ಆಗಿರ್ಬೋದು, ಈ ಥರ ನಾವೇನು ಮಾಡಬೇಕು, ಮಗುಗೆ ಟೀಚ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಸೊ ದಿಸ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್. I hope you understand difference between integrated and inclusive education. And in the next, ಈ ಸಿಸ್ಟಮಲ್ಲಿ ಏನಾಗುತ್ತೆ, ಆಗಲೇ ಹೇಳಿದಾಗೆ ಸಿಸ್ಟಮ್ ಏನು ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ಚೈಲ್ಡ್ ನೀಡ್ಸ್. ಚಿಲ್ಡ್ರನ್ನಿಗೆ ಏನು ನೀಡಿದೆ ಅದರ ಪ್ರಕಾರವಾಗಿ ನಾವು ಚೇಂಜಸ್ನ ತರಬೇಕು. ಆ್ಯಂಡ್ ಹಿಯರ್ ಯಾಕೆ ಚೇಂಜಸ್ ಮಾಡಬೇಕು ಅಂದರೆ, ಸಿಸ್ಟಮ್ ಈಸ್ ಫಾರ್ ಚಿಲ್ಡ್ರನ್ಸ್. ಓಕೆ, ಇಲ್ಲಿ ಮೇನಾಗಿ ಏನು ಹೇಳ್ತಾರೆ ಅಂದರೆ, ಮಗುಗೋಸ್ಕರನೇ ಸಿಸ್ಟಮ್ ಇರೋದು. ಈಗ ಒಂದು ಎಜುಕೇಷನ್ ಸಿಸ್ಟಮ್ ತಂದಿದ್ದೀವಿ ಅಂದರೆ ಅದು ಮಗುಗೋಸ್ಕರನೇ, ಬೇರೆಯವ್ರಿಗೆ ಯಾರೋಗೋಸ್ಕರ ಅಲ್ಲ. ಅಂದರೆ ಟೀಚರ್ಗೋಸ್ಕರನೋ ಅಥವಾ ಬೇರೆ ಏನಕ್ಕೋ ಸೊಸೈಟಿಗೋಸ್ಕರನೋ ಅಲ್ಲ, ಅದು ಚಿಲ್ಡ್ರನಿಗೋಸ್ಕರನೇ ನಾವೇನು ಮಾಡಿರೋದು, ಎಜುಕೇಷನ್ ಸಿಸ್ಟಮ್ನ ತಂದಿರೋದು. ಸೊ ವಿ ನೀಡ್ ಟು ಚೇಂಜ್ ಫಾರ್ ದ ಚೈಲ್ಡ್ ನೀಡ್ಸ್. ಆ್ಯಂಡ್ ಇಂಟಿಗ್ರೇಟೆಡ್ ಎಜುಕೇಷನ್ನ ನಾವು ಇನ್ಕ್ಲೂಸಿವ್ ಎಜುಕೇಷನಿಗೆ ಕಂಪೇರ್ ಮಾಡ್ತೀವಿ. ನಾನು ಆಲ್ರೆಡಿ ಡಿಫ್ರೆನ್ಸ್ ಹೇಳಿದ್ದೀನಿ. ಆ್ಯಂಡ್ ಯುಎನ್ ಮೀಟಿಂಗ್, ಯುನೈಟೆಡ್ ನೇಷನ್ಸಲ್ಲಿ ಒಂದು ಮೀಟಿಂಗ್ ಆಗುತ್ತೆ 1993 ಇದರಲ್ಲಿ ಫಿಸಿಕಲಿ, ಎಕನಾಮಿಕಲಿ ಏನು ಬ್ಯಾಕ್ವರ್ಡ್ ಚಿಲ್ಡ್ರನ್ ಅಥವಾ ಡಿಪ್ರೈವ್ಡ್ ಚೈಲ್ಡ್ ಇರ್ತಾರೋ ಅವರನ್ನು ಕೂಡ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್, ಎಜುಕೇಷನ್ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 86th ಅಮೆಂಡ್ಮೆಂಟಲ್ಲಿ 6th to 8th 6 ವರ್ಷದಿಂದ 18 ವರ್ಷದವರೆಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನನ್ನು ನಾವು ಕೊಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಫಾರ್ ಅದರ್ ಚಿಲ್ಡ್ರನ್ಸ್ ಇಟ್ ಈಸ್ ಫ್ರಮ್ 6 to 14 years ಏನಿರುತ್ತಾರೆ ಆ ಚಿಲ್ಡ್ರನ್ಸಿಗೆ, ಆ ಏಜ್ ಗ್ರೂಪ್ ಅವರಿಗೆ. ಬಟ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್ಸ್ ಇಟ್ ಈಸ್ ಫ್ರಮ್ 6 to 18 years. ಯಾಕೆ 6 to 18 years ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ,
ಸಮಟೈಮ್ಸ್ ವೆನ್ ದ ಚೈಲ್ಡ್ ಈಸ್ ಡಿಸೇಬಲ್ಡ್ ಅವರು ಮೆಂಟಲಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ದೇ ಟೇಕ್ ಮೋರ್ ಟೈಮ್ ಟು ಲರ್ನ್ ದ್ಯಾನ್ ಅ ನಾರ್ಮಲ್ ಚೈಲ್ಡ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅವರು ವಿಶೇಷ ಚೇತನರಾಗಿರೋದ್ರಿಂದ ಅವರು ದೇ ಟೇಕ್ ಸಮ್ ಮೋರ್ ಟೈಮ್ ಲಿಟಲ್ ಬಿಟ್ ಸ್ವಲ್ಪ ಜಾಸ್ತಿ ಟೈಮ್ನ ತಗೋತಾರೆ. ಸೊ ಹಾಗಾಗಿ ಅವ್ರಿಗೆ 6 to 18 ಇಯರ್ಸ್ವರೆಗೂ ಅವ್ರಿಗೆ ಫ್ರೀ ಎಜುಕೇಷನ್ನ ಕಾನ್ಸ್ಟಿಟ್ಯೂಟಲ್ಲಿ ಹೇಳಿದ್ದಾರೆ. ಆ್ಯಂಡ್ ಟೈಪ್ಸ್ ಆಫ್ ಡಿಸಬಿಲಿಟೀಸ್ ನೋಡ್ತಾ ಹೋದರೆ ವಿಜುವಲ್ ಡಿಸಬಿಲಿಟೀಸ್, ಆಡಿಟರಿ ಡಿಸಬಿಲಿಟಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಲೊಕೊಮೊಟರಿ ಡಿಸಬಿಲಿಟಿ ಮತ್ತು ಲರ್ನಿಂಗ್ ಡಿಸಬಿಲಿಟಿ. ವಿಜುವಲ್ ಡಿಸಬಿಲಿಟಿ ಅಂದರೆ ಸಮ್ಮನ್ ಹು ಕಾಂಟ್ ಸಿ, ಅಂದರೆ ಇವಾಗ ದೂರದೃಷ್ಟಿ ಆಗಿರ್ಬೋದು, ಹತ್ರದೃಷ್ಟಿ ಆಗಿರ್ಬೋದು, ಅಥವಾ ಕಂಪ್ಲೀಟ್ಲಿ ವಿಷನ್ ಏನಾಗಿರ್ಬೋದು ಬ್ಲೈಂಡ್ ಆಗಿರ್ಬೋದು. ಆ್ಯಂಡ್ ಆಡಿಟರಿ ಡಿಸಬಿಲಿಟೀಸಲ್ಲಿ ದೇರ್ ಆರ್ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಮತ್ತು ಆಡಿಟರಿ ಡಿಸಬಿಲಿಟೀಸ್ ಆಗಿರ್ಬೋದು, ವಿಜುವಲ್ ಡಿಸಬಿಲಿಟೀಸ್ ಆಗಿರ್ಬೋದು. ಬಟ್ ನಾವು ಜನರಲ್ ಆಗಿ ವಿಜುವಲ್, ಆಡಿಟರಿ, ಇಂಟೆಲೆಕ್ಚುಯಲ್, ಲೊಕೊಮೊಟರಿ, ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ವಿ ಆಲ್ ನೋ ವಿಜುವಲಿ ಅಂದರೆ ಕಣ್ಣಿನ ಪ್ರಾಬ್ಲಮ್ಸ್ ಏನಿರುತ್ತೆ ದೇ ಆರ್ ಕಮ್ಸ್ ಅಂಡರ್ ದ ವಿಜುವಲ್ ಡಿಸಬಿಲಿಟಿ. ಆಡಿಟರಿ ಡಿಸಬಿಲಿಟೀಸ್ ಅಂದರೆ ಏನು ಕಿವಿ ಕೇಳೋದಿಲ್ವೋ ಅಥವಾ ಅವರ ಏನು ಫ್ರೀಕ್ವೆನ್ಸಿ ಯಾವ ಲೆವೆಲಲ್ಲಿದ್ದರೆ ಮಾತ್ರ ಕೇಳಿಸುತ್ತೆ ಆ ಥರದ ಪರ್ಸನ್ನು ಆಡಿಟರಿ ಡಿಸಬಿಲಿಟೀಸಲ್ಲಿ ಬರ್ತಾರೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಬಂದು ದ ಪರ್ಸನ್ ಹು ಕಾಂಟ್ ಲರ್ನ್ ಈಸಿಲಿ, ದೇ ರಿಕ್ವೈರ್ ಮೋರ್ ಟೈಮ್ ಆಗಿರ್ಬೋದು. ಅಂದರೆ ಅವರು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸಲ್ಲಿ ಏನಾಗುತ್ತೆ ಅಂದರೆ ದೇ ಆರ್ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರ್ತಾರೆ. ಆ್ಯಂಡ್ ಲೊಕೊಮೊಟರಿ ಡಿಸಬಿಲಿಟಿ ಬಂದು ಇಟ್ ಈಸ್ ಫಿಸಿಕಲಿ, ದಟ್ ಈಸ್ ಕೈ ಅಥವಾ ಓಡಾಡೋಕ್ಕೆ, ಬರೆಯೋಕ್ಕೆ, ಈ ಥರದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಆ್ಯಂಡ್ ಲರ್ನಿಂಗ್ ಡಿಸಬಿಲಿಟಿ LD, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಲರ್ನಿಂಗ್ ಡಿಸಬಿಲಿಟೀಸ್ ಅಂದರೆ ಓದೋದು, ಬರೆಯೋದು, ನೆನಪಿನ ಶಕ್ತಿ ಆಗಿರ್ಬೋದು, ಅಥವಾ ನಾವು ಹೇಳಿದ್ದನ್ನ ಲೈಕ್ ಅರ್ಥ ಮಾಡ್ಕೊಳ್ಳೋದು, ದೀಸ್ ಆಲ್ ಕಮ್ಸ್ ಅಂಡರ್ ದ ಲರ್ನಿಂಗ್ ಡಿಸಬಿಲಿಟಿ. ಇದ್ರ ಬಗ್ಗೆ ಹೆಚ್ಚಾಗಿ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟೀಸ್ ನೋಡ್ತಾ ಇದ್ದರೆ ಅದಕ್ಕಿಂತ ಮುಂಚೆ Samuel Kirk is the first person who spoke about LD, that is learning disability ಬಗ್ಗೆ ಫಸ್ಟ್ ಮಾತಾಡಿದ್ರು in 1960. And they may ask the question, who is the first person who spoke about learning disability ಅಂತ ಕೇಳಿದ್ರೆ you have to write Samuel Kirk. So types of disabilities, learning disabilities ನೋಡ್ತಾ ಹೋದರೆ the first one is dyslexia. So dyslexia means it is a reading disorder. ಅಂದರೆ ಮಗು they can't read properly ಅಥವಾ ಕರೆಕ್ಟಾಗಿ ಅವ್ರಿಗೆ ಓದೋಕ್ಕೆ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಲ್ಯಾಂಗ್ವೇಜ್ ಕ್ಲಾಸಲ್ಲೋ ಅಥವಾ ಏನಾದರೂ ಕ್ವಶನ್ ಓದಿ ಆನ್ಸರ್ ಓದಿ ಅಂತ ನಾವು ಎದುರಿಸಿದಾಗ ದೇ ಫೀಲ್ ಡಿಫಿಕಲ್ಟಿ, ಓದೋಕ್ಕೆ ತಡವರಿಸ್ತಾ ಇರ್ತಾರೆ ಅಥವಾ ಎದುರ್ಕೋತಾ ಇರ್ತಾರೆ ಓದೋಕ್ಕೆ. ಅಯ್ಯೋ ನಂಗೆ ಯಾಕೆ ಎದುರಿಸಿದ್ರಪ್ಪ ಅನ್ನೋ ಥರ ಅವ್ರು ಫೀಲ್ ಆಗ್ತಾ ಇರ್ತಾರೆ. ದಿಸ್ ಇಸ್ ಡಿಸ್ಲೆಕ್ಸಿಯಾ. ದೇ ಫೀಲ್ ಡಿಫಿಕಲ್ಟಿ ದಟ್ ಇನ್ ರೀಡಿಂಗ್ ಮತ್ತು ಸ್ಪೆಲ್ಲಿಂಗ್ ಮಾಡೋದ್ರಲ್ಲಿ ಮತ್ತು ರೀಡಿಂಗ್ ಉಚ್ಚಾರಣೆಯಲ್ಲಿ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ರೀಡಿಂಗ್ ಡಿಸಾರ್ಡರ್ ದೇ ಕಾಂಟ್ ರೈಟ್ ಕರೆಕ್ಟ್ಲಿ. ರೀಡಿಂಗ್ ಡಿಸ್ಲೆಕ್ಸಿಯಾ ಇರೋದ್ರಿಂದ ದೇ ಇವನ್ ಕಾಂಟ್ ರೈಟ್ ಪ್ರಾಪರ್ಲಿ. ಯಾಕಂದರೆ ಬೋತ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆರ್ ಹೈಲಿ ಇಂಟರ್ಕನೆಕ್ಟೆಡ್ ಆಗಿರೋದ್ರಿಂದ ದೇ ಕಾಂಟ್ ರೈಟ್ ಕರೆಕ್ಟ್ಲಿ. ಓಕೆನಾ. ಆ್ಯಂಡ್ ಡಿಸ್ಲೆಕ್ಸಿಯಾಗೆ ಎಕ್ಸಾಂಪಲ್ ನೋಡ್ತಾ ಹೋದರೆ ಇಲ್ಲಿ ಮಗು ಏನು ಮಾಡುತ್ತೆ ಅಂದರೆ ದೇ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ದ ಲೆಟರ್ಸ್ ಅಥವಾ ವರ್ಡಿಂಗ್ಸಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ಅದನ್ನ ಫಾರ್ ಎಕ್ಸಾಂಪಲ್ ಬಿ ಇದೆ, ಅದನ್ನು ಮಗು ಏನು ಮಾಡುತ್ತೆ ಡಿ ಅಂತ ಓದ್ತಾ ಇರುತ್ತೆ. ಅಥವಾ ಈ ಬಿ ಮತ್ತು ಡಿ ಈ ಥರ ಕನ್ಫ್ಯೂಷನ್ ಆಗೋದು ತುಂಬ ಜನಕ್ಕೆ ಈ ಥರ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಬಟ್ ಆಫ್ಟರ್ ಸಮ್ ಕ್ಲಾಸಸ್ ಅಂದರೆ ಏಜ್ ಆಗ್ತಾ ಹೋದಾಗೆ ದೇ ಗೆಟ್ ಕ್ಲಾರಿಟಿ ವಿಚ್ ಒನ್ ಈಸ್ ಬಿ ಆ್ಯಂಡ್ ವಿಚ್ ಒನ್ ಈಸ್ ಡಿ. ಬಟ್ ಇನ್ ದೀಸ್ disabled students ಅಲ್ಲಿ they feel difficulty after some classes also, but after practicing ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಬರೀ ಜಸ್ಟ್ ಇದು ಒಂದೇ ಎಕ್ಸಾಂಪಲ್ ಅಲ್ಲ. ಇವಾಗ 9 ಇರುತ್ತೆ ಅದನ್ನ 6 ಅಂತ ಓದ್ತಾ ಇರ್ತಾರೆ, ಅಥವಾ 6 ಇರುತ್ತೆ ಅವಾಗ 9 ಅಂತ ಓದ್ತಾ ಇರ್ತಾರೆ. ಇಲ್ಲ ಸಾ ಅಂತ ವರ್ಡ್ ಇರುತ್ತೆ ಅದನ್ನ ಮಗು ಏನು ಮಾಡುತ್ತೆ ವಾಸ್ ಅಂತ ಓದ್ತಾ ಇರುತ್ತೆ. ಸೊ ಈ ಥರ ಕನ್ಫ್ಯೂಷನ್ಸು ಜಾಸ್ತಿ ಆಗುತ್ತೆ ಆ್ಯಂಡ್ ದೇ ಫೀಲ್ ಡಿಫಿಕಲ್ಟಿ ಇನ್ ರೀಡಿಂಗ್. ಸೊ ಈ ಥರ ಮತ್ತೆ ಸ್ಪೆಲ್ ಮಾಡೋಕ್ಕೆ ಅವರು ಡಿಫಿಕಲ್ಟ್ ಫೀಲ್ ಮಾಡ್ತಾರೆ. ಈ ಥರ ಡಿಫಿಕಲ್ಟಿಯಿಂದ ದೇ ಕಾಂಟ್
ರೈಟ್ ಪ್ರಾಪರ್ಲಿ. ಬರೆಯೋದಕ್ಕೂ ಕೂಡ ಅವರಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ಡಿಸ್ಲೆಕ್ಸಿಯಾ. ಓಕೆನಾ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅಲೆಕ್ಸಿಯಾ. Alexia is due to damage or trauma they can't read correctly. ನಾವೇನು ಮಾಡಿದ್ವಿ ಆಗಲೇ ಡಿಸ್ಲೆಕ್ಸಿಯಾ ನೋಡಿದ್ವಿ. ಡಿಸ್ಲೆಕ್ಸಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಲೈಕ್ ಐ ಮೀನ್ ಎಕ್ಸಾಮಿನೇಷನ್ ಪರ್ಪಸಲ್ಲಿ ಡಿಸ್ಲೆಕ್ಸಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಡಿಸ್ಲೆಕ್ಸಿಯಾ ಈಸ್ ಡ್ಯೂ ಟು ಇಟ್ ಈಸ್ ಲೈಕ್ ಮೆಂಟಲಿ ಅವರ ಬ್ರೈನಲ್ಲೇ ಸ್ವಲ್ಪ ಐ ಮೀನ್ ದೇ ಫೀಲ್ ಡಿಫಿಕಲ್ಟಿ ಇನ್ ರೀಡಿಂಗ್. ಬಟ್ ಅಲೆಕ್ಸಿಯಾ ಈಸ್ ಡ್ಯೂ ಟು ಡ್ಯಾಮೇಜ್, ಅಂದರೆ ಒಂದು ಆಕ್ಸಿಡೆಂಟ್ಸಿಂದನೋ ಅಥವಾ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಅವ್ರ ಸುತ್ತಮುತ್ತ ಏನಾದರೂ ಕಹಿ ಘಟನೆ ಆಗಿ ದೇ ಮೇ ಫೀಲ್ ತರೋಮಾ. ಸೊ ಅದರಿಂದ ಅವ್ರಿಗೆ ಓದೋಕ್ಕಾಗ್ತಾ ಇರಲ್ಲ. ಸೊ ಅಲೆಕ್ಸಿಯಾನ ನಾವೇನಂತ ಕರಿತೀವಿ, ಇಟ್ ಈಸ್ ಅ ಅಕ್ವೈರ್ಡ್ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಆ್ಯಂಡ್ ಡ್ಯೂ ಟು ಅಲೆಕ್ಸಿಯಾ ದಿ ಫೀಲ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರೈಟಿಂಗ್. ಬರೆಯೋಕ್ಕೆ ಮತ್ತು ಓದೋಕ್ಕೆ ಅವರು ಏನು ಮಾಡ್ತಾರೆ, ದಿ ಫೀಲ್ ಡಿಫಿಕಲ್ಟಿ. ಸೊ ಇದ್ರ ಮೇಲೆ ಯಾವ ಥರ ಕ್ವಶನ್ ಕೇಳ್ಬೋದು ಅಂತಾದರೆ, ದೇ ಮೇ ಗಿವ್ ಲೈಕ್ 6th ಸ್ಟ್ಯಾಂಡರ್ಡಲ್ಲಿ ಒಬ್ಬ ಹುಡುಗ ಇದ್ದಾನೆ, ಹಿ ಫೀಲ್ ಅವನು 5th ಸ್ಟ್ಯಾಂಡರ್ಡಲ್ಲಿ ಏನೋ ಅವನು ನೀಟಾಗಿ ಓದ್ತಾ ಇರ್ತಾನೆ. ಬಟ್ ಇನ್ನು 6th ಸ್ಟ್ಯಾಂಡರ್ಡಲ್ಲಿ ಅವ್ನು ಬಂದಮೇಲೆ ಅವನಿಗೆ ಓದೋಕ್ಕೆ ತಡವರ್ಸೋದು ಅಥವಾ ಪ್ರಾಪರಾಗಿ ಓದೋಕ್ಕಾಗ್ತಿರಲ್ಲ, ಸ್ಪೆಲ್ ಮಾಡೋಕ್ಕಾಗ್ತಿರಲ್ಲ ಬಿಕಾಸ್ ಆಫ್ ದ ಆಕ್ಸಿಡೆಂಟ್. ಅವನಿಗೆ ಹಿ ಮೆಟ್ ವಿತ್ ಆನ್ ಆಕ್ಸಿಡೆಂಟ್. ಸೊ ಅಂದರೆ ಅವನ ಬ್ರೈನಿಗೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಹಾಗಾದರೆ ಹಿ ಕ್ಯಾಂಟ್ ರೀಡ್ ಪ್ರಾಪರ್ಲಿ. ಸೊ ಆಪ್ಷನಲ್ಲಿ ಡಿಸ್ಲೆಕ್ಸಿಯಾ ಕೊಟ್ಟಿದ್ದಾರೆ ಆ್ಯಂಡ್ ಅಲೆಕ್ಸಿಯಾ ಕೊಟ್ಟಿದ್ದಾರೆ ಅಂತ ತಗೊಳ್ಳೋಣ. ಓಕೆನಾ. ದಿಸ್ ಈಸ್ ಆಪ್ಷನ್ ಎ, ಆಪ್ಷನ್ ಬಿ. ಸೊ ಹಾಗಾದರೆ ಯಾವುದು ಕರೆಕ್ಟು? ಇಟ್ ಈಸ್ ಆಪ್ಷನ್ ಬಿ. ಯಾಕೆ? ಬಿಕಾಸ್ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದೆ, ಆಕ್ಸಿಡೆಂಟ್ ಅಂತ ಮೆನ್ಷನ್ ಮಾಡಿದ್ದೆ. ಇನ್ ಕೇಸ್ ಈ ಥರ ಏನು ವರ್ಡಿಂಗ್ಸ್ ಮೆನ್ಷನ್ ಆಗಿಲ್ಲ ಅಂದರೆ ಇಟ್ ಈಸ್ ಡಿಸ್ಲೆಕ್ಸಿಯಾ. ಹಿ ಕ್ಯಾಂಟ್ ರೀಡ್ ಪ್ರಾಪರ್ಲಿ ಆ ಥರ ಏನಾದರೂ ಇದೆ, ಇಟ್ ಈಸ್ ಡಿಸ್ಲೆಕ್ಸಿಯಾ. ಓಕೆನಾ. ನೆಕ್ಸ್ಟ್ ಡಿಸಬಿಲಿಟೀಸ್ ಅಂತ ಹೋದರೆ ಡಿಸ್ಪ್ರಾಕ್ಸಿಯಾ. ಈ ಡಿಸ್ಪ್ರಾಕ್ಸಿಯಾ ಅಂದರೆ ಇಟ್ ಈಸ್ ಎ ಲ್ಯಾಂಗ್ವೇಜ್ ಕಾಂಪ್ರಹೆನ್ಸಿವ್ ಡಿಸಾರ್ಡರ್. ಇಟ್ ಈಸ್ ಟೈಪ್ ಆಫ್ ಅಪ್ರೆಕ್ಸಿಯಾ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಇದೆ, ಲೈಕ್ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ಮಗು ಏನಾಗ್ತಿರುತ್ತೆ, ಈ ಕಾಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆಲ್ಲ ಬರ್ತಿರುತ್ತೆ, ಬಟ್ ನಾನೀಗ ಮಾತಾಡ್ತಿರೋದು ಮಗುಗೆ ಏನಾಗ್ತಿರಲ್ಲ, ಅರ್ಥ ಆಗ್ತಿರಲ್ಲ, ಅಥವಾ ಓದಿದ್ದು ಮಗು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದೆ ಕಾಂಟ್ ಕೋಆರ್ಡಿನೇಟ್ ಐ ಮತ್ತು ಹ್ಯಾಂಡ್ ಫಾರ್ ರೈಟಿಂಗ್. ಇವಾಗ ಬೋರ್ಡ್ ನೋಡಿಬಿಟ್ಟು ಕೆಲವು ಮಕ್ಳಿಗೆ ಬರೆಯೋಕ್ಕಾಗ್ತಿರಲ್ಲ, ಅಥವಾ ಬುಕ್ಸ್ ನೋಡಿಬಿಟ್ಟು ಬರೆಯೋಕ್ಕಾಗ್ತಿರಲ್ಲ. ಈ ಥರ ಕೈ ಹಿಡ್ಕೊಂಡು ಅಥವಾ ಯಾರಾದರೂ ಹೇಳಿದ್ದನ್ನು ಕೇಳಿಸ್ಕೊಂಡು ಬರೆಯೋ ಥರ ಇರ್ತಾರೆ. ದೇ ಕಾಂಟ್ ಇವನ್ ಕೋಆರ್ಡಿನೇಟ್. ಬರೆಯೋಕ್ಕೆ ಮತ್ತು ಐ ಕೋಆರ್ಡಿನೇಟ್ ಬೇಕು. ವಿ ಆರ್ ಪ್ರಾಕ್ಟೀಸ್, ನಮ್ಗೆ ಆಲ್ರೆಡಿ ಅದು ರೂಢಿ ಆಗಿಬಿಟ್ಟಿದೆ. ಸೊ ನಮಗೆ ಆ ಥರ ಸಿಚುವೇಶನ್ ಬರೋ ತನಕ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ವಿ ನೀಡ್ ಬೋತ್ ಐ ಆ್ಯಂಡ್ ಹ್ಯಾಂಡ್ ಫಾರ್ ರೈಟಿಂಗ್. ಓಕೆನಾ. ಸೊ ಈ ಕಾಂಟ್ ಅಂದರೆ ಇವಾಗ ಲೈನ್ ಮೇಲೆ ಬರೆಯೋಕ್ಕಾಗ್ತಿರಲ್ಲ. ಈ ಥರ ಲೈನ್ ಇದೆ ಅಂದರೆ ಒಂದು ಸರಿ ಮೇಲೆ ಹೋಗೋದು, ಒಂದು ಸರಿ ಕೆಳಗೆ ಹೋಗೋದು, ಈ ಥರ ಅವ್ರಿಗೆ ಏನಾಗ್ತಿರುತ್ತೆ, ಪ್ರಾಬ್ಲಮ್ಸ್ ಆಗ್ತಾ ಹೋಗ್ತಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಡಿಸ್ಪ್ರೆಕ್ಸಿಯಾ. ಆ್ಯಂಡ್ ಡಿಸ್ಗ್ರಾಫಿಯಾ. ಸೊ ಡಿಸ್ಗ್ರಾಫಿಯಾ ಇಸ್ ಇಷ್ಟು ತನಕ ನಾವೇನು ಮಾಡಿದ್ವಿ, ರೀಡಿಂಗ್ ನೋಡಿದ್ವಿ. ದಿಸ್ ಈಸ್ ಅಬೌಟ್ ರೈಟಿಂಗ್ ರಿಲೇಟೆಡ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಗ್ರಾಫಿಯಾ ಅಂತ ಇದೆ. ಗ್ರಾಫ್ಸ್ನ ನಾವೇನು ಮಾಡ್ತೀವಿ, ಬರಿತೀವಿ, ಡ್ರಾ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ರೈಟಿಂಗ್. ಈ ಥರ ನೀವು ನೆನ್ಪಿಟ್ಕೊಳ್ಳಿ, ಬಿಕಾಸ್ ದೇರ್ ಆರ್ 3, 4, 5 ಲರ್ನಿಂಗ್ ಡಿಸಬಿಲಿಟೀಸ್ ಇದ್ದಾವೆ. ಸೊ ಯು ಹ್ಯಾವ್ ಟು ರಿಮೆಂಬರ್. ಗ್ರಾಫಿಯಾ ಅಂತ ಇದೆ. ಗ್ರಾಫ್ ನಾವೇನು ಮಾಡ್ತೀವಿ, ಬರಿತೀವಿ. ಸೊ ಇಟ್ ಈಸ್ ರಿಲೇಟೆಡ್ ಟು ರೈಟಿಂಗ್. ಓಕೆನಾ. ಆ್ಯಂಡ್ ದೇ ಕಾಂಟ್ ರೈಟ್ ಪ್ರಾಪರ್ಲಿ, ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್ ಅವರಿಗೆ ಇರೋದಿಲ್ಲ. ಈ ಡಿಸ್ಗ್ರಾಫಿಯಾಯಿಂದನೂ ಈ ಡಿಸ್ಗ್ರಾಫಿಯಾ ಮತ್ತು ಡಿಸ್ಲೆಕ್ಸಿಯಾ, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಡಿಸ್ಗ್ರಾಫಿಯಾಯಿಂದ ತುಂಬ ಕ್ವಶನ್ಸ್ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಡಿಸ್ಕ್ಯಾಲ್ಕುಲಿಯಾ. ಇಲ್ಲಿ ನೋಡಿ, ಕ್ಯಾಲ್ಕುಲಿಯಾ ಅಂದರೆ ಕ್ಯಾಲ್ಕುಲೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮ್ಯಾಥ್ಸ್. ಸೊ ಡಿಸ್ಕ್ಯಾಲ್ಕುಲಿಯಾ ಅಂದರೆ ಪರ್ಸನ್ ಹು ಕ್ಯಾನ್ಟ್ ಡೂ ಮ್ಯಾಥ್ಸ್, ಆಲ್ಸೋ ನೋನ್ ಆಸ್ ನ್ಯೂಮ್ಯಾಲೆಕ್ಸಿಯಾ. ಅಂದರೆ ಏನಾಗ್ತಾ ಇರುತ್ತೆ ಈ ಥರದ ಪರ್ಸನ್ಸಲ್ಲಿ ಅಂದರೆ ಅವರು ಪ್ಲಸ್ಸಿಗೆ ಮತ್ತು ಡಿವೈಡೆಡ್ ಬೈಗೆ
ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ಕರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಸಿಂಪಲ್ ಮ್ಯಾಥ್ಸ್ನ ಅವರಿಗೂ ಮಾಡೋಕ್ಕೆ ಏನಾಗ್ತಿರುತ್ತೆ, ದೆ ಫೀಲ್ ಡಿಫಿಕಲ್ಟ್. ದಿಸ್ ಈಸ್ ಅಬೌಟ್ ಡಿಸ್ಕ್ಯಾಲ್ಸಿಯಾ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಲುಕ್, ಇನ್ CTET ಎಕ್ಸಾಮಿನೇಷನ್ ಏನೇನು ಚಿಲ್ಡ್ರನ್ಗೆ ರಿಲೇಟೆಡ್ ಇರುತ್ತಲ್ಲ ಅದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಆಗಲೇ ನೋಡಿದ್ವಿ ನಾವು ಡಿಸ್ಲೆಕ್ಸಿಯಾ ಆಗಿರ್ಬೋದು, ಡಿಸ್ಗ್ರಾಫಿಯಾ ಆಗಿರ್ಬೋದು, ಕ್ಯಾಲ್ಕ್ಲಿಯಾ ಆಗಿರ್ಬೋದು, ದೀಸ್ ಆಲ್ ಸ್ಟೂಡೆಂಟ್ ರಿಲೇಟೆಡ್ ಆಗಿದೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಡಿಸ್ಥೈಮಿಯಾ ಇಸ್ ಅಂದರೆ ಮಗು ಹೇಗೆ ಅಂದರೆ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ. ಲೈಕ್ ಒಂಚೂರು ಫನ್ನಿ ಆಗಿರೋದಿಲ್ಲ ಅಥವಾ ಕ್ಲಾಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಯಾವಾಗ ನೋಡಿದ್ರೂ ಸೀರಿಯಸ್ ನೇಚರ್ ಇರುತ್ತೆ. ಆ್ಯಂಡ್ ಯಾವಾಗಲೂ ಅವ್ರಿಗೆ ತುಂಬ ಬೇಜಾರಲ್ಲಿರ್ತಾರೆ, ಲೋ ಫೀಲ್ ಮಾಡ್ತಿರ್ತಾರೆ, ಏನದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಬೇರೆಯವ್ರ ಜೊತೆಗೆ ಬೆರೀತಿರಲ್ಲ. ಸೊ ದಿಸ್ ಈಸ್ ಡಿಸ್ಥೈಮಿಯಾ. ಆ್ಯಂಡ್ ಡಿಸ್ಮಾರ್ಫಿಯಾ ಬಂದು ದೆ ಫೀಲ್ ಡಿಫ್ರೆಂಟ್ ಅಬೌಟ್ ದೇರ್ ಓನ್ ಬಾಡಿ. ಓಕೆ, ಡಿಫ್ರೆಂಟ್ ಅಬೌಟ್ ಅಂದರೆ ನಾನು ಯಾಕೆ ಈ ಥರ ಇದ್ದೀನಿ, ನಾನು ಹಂಗಿದ್ದೀನಿ, ಲೈಕ್ ದೇ ಹ್ಯಾವ್ ದೇರ್ ಲೋಯರ್ ಎಸ್ಟಿಮೇಟ್. ಓಕೆ, ಸೊ ದಿಸ್ ಈಸ್ ಡಿಸ್ಮಾರ್ಫಿಯಾ. And another important one, autism. Autism ಅನ್ನೋದು it won't comes under the, so this is not learning disability. ಓಕೆನಾ, ಇದು ಲರ್ನಿಂಗ್ ಡಿಸಬಿಲಿಟಿ ಅಲ್ಲ. It's not a learning disability. ಓಕೆನಾ, I'm giving clarification to you guys. ಬಟ್ ಯಾಕೆ ಆಟಿಸಮ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಇದರಿಂದ ಸುಮಾರು ಕ್ವಶನ್ಸ್ ಬರುತ್ತೆ. ಓಕೆನಾ, ಆಟಿಸಮಿಂದ ವಿ ಕ್ಯಾನ್ ಸಿ ಮೆನಿ ಕ್ವಶನ್ಸ್. ಬಟ್ ಇದು ಇಲ್ಲಿವರೆಗೂ ಏನು ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಆಟಿಸಮ್ ಆ್ಯಂಡ್ ಕ್ಯಾಲ್ಕ್ಲಿಯಾ ಇವೆಲ್ಲ ಏನು ನೋಡಿದ್ವಲ್ಲ, ದೇ ಆಲ್ ಕಮ್ಸ್ ಅಂಡರ್ ದ ಲರ್ನಿಂಗ್ ಡಿಸಬಿಲಿಟಿ. ಹಾಗಾದರೆ ಆಟಿಸಮ್ ಅಂದರೆ ಏನು ಅಂದರೆ ಇಟ್ ಈಸ್ ಅ ಸೀರಿಯಸ್ ಡೆವಲಪ್ಮೆಂಟಲ್ ಡಿಸಾರ್ಡರ್. ಏನಾಗುತ್ತೆ, ದ ಚೈಲ್ಡ್ ಕಾಂಟ್ ಇವನ್ ಇಂಟರ್ಯಾಕ್ಟ್ ಮಾಡೋಕ್ಕೆ ಅವ್ರು ಹೆಸಿಟೇಟ್ ಮಾಡ್ತಾ ಇರ್ತಾರೆ, ಕಮ್ಯುನಿಕೇಟ್ ಮಾಡೋಕ್ಕೆ ಹೆದರಿಕೆ ಆಗ್ತಿರುತ್ತೆ ಅವರಿಗೆ. ಅಂದರೆ ಒಬ್ಬ ತನ್ನ ಫ್ರೆಂಡ್ ಜೊತೆ ಆಗಿರ್ಬೋದು ಅಥವಾ ಸ್ಟೇಜ್ ಮೇಲೆ ಬಂದು ಸ್ಟೇಜ್ ಈಸ್ ವೆರಿ ಹೈ ಲೆವೆಲ್ ಫಾರ್ ದೆಮ್. ಜಸ್ಟ್ ಬೆಂಚ್ ಮೇಟ್ ಜೊತೆ ಕೂಡ ಅವರು ಮಾತಾಡೋಕ್ಕೆ, ಕಮ್ಯುನಿಕೇಟ್ ಮಾಡೋಕ್ಕೆ, ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಏನು ಮಾಡ್ತಿರ್ತಾರೆ ಅವರು, ದೇ ಫೀಲ್ ಅನ್ಕಂಫರ್ಟಬಲ್. ಮತ್ತು ಚಿಲ್ಡ್ರನ್ ವಿತ್ ಆಟಿಸಮ್ ಇವನ್ ಫೇಸ್ ಯುನೀಕ್ ಚಾಲೆಂಜಸ್ ಇನ್ ಸ್ಕೂಲ್ಸ್ ಮತ್ತು ಲರ್ನಿಂಗಲ್ಲಿ ದೇ ಫೀಲ್ ವೆರಿ ಡಿಫಿಕಲ್ಟಿ. ಯಾವ ಥರ ಅಂದರೆ ಮಗುಗೆ ಇವನ್ ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಇದೆ, ಕ್ಲಾಸ್ ರೂಮಲ್ಲಿ ಇವನ್ ಬೆಂಚ್ ಚೇಂಜ್ ಮಾಡಿದ್ರು ಕೂಡ ದೇ ಫೀಲ್, ಅಯ್ಯೋ ನನಗೆ ಯಾಕೆ ಬೆಂಚ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಐ ಕಾಂಟ್ ಇವನ್ ಅಡ್ಜಸ್ಟ್, ಆ ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ದೇ ನೀಡ್ ಮೋರ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟನ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರು ತುಂಬ ಟೈಮ್ ತೊಗೊಳ್ತಾ ಇರ್ತಾರೆ. ಆ್ಯಂಡ್ ಇವಾಗ ಸಡನ್ನಾಗಿ ಅವ್ರನ್ನ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನಿಗೆ ಚೇಂಜ್ ಮಾಡೋದು, ಅಥವಾ ಇವನ್ ಒಂದು ಬೆಂಚ್ ಕೂಡ ಚೇಂಜಸ್ ಆದರೆ, ಅಥವಾ ಎನ್ವಿರಾನ್ಮೆಂಟ್ ಅವ್ರಿಗೆ ಡಿಫ್ರೆಂಟ್ ಪರ್ಸನ್ ಜೊತೆ ಇಂಟರ್ಯಾಕ್ಟ್ ಮಾಡೋ ಥರ ಆದರೆ ದೇ ಫೀಲ್ ಡಿಫಿಕಲ್ಟಿ. ಅವ್ರು ಮಾತಾಡೋಕ್ಕೆ ಹೋಗೋದಿಲ್ಲ, ಅವ್ರು ಹಿಂಜರಿತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಆಟಿಸಮ್. ಓಕೆನಾ, ಈ ಆಟಿಸಮ್ ಮೇಲೆ ಯಾವ ಥರ ಕ್ವಶನ್ಸ್ ಬರ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಆಟಿಸಮಿಂದ ಸಫರ್ ಆಗ್ತಿದ್ದಾನೆ, ಹಿ ಫೀಲ್ ಡಿಫಿಕಲ್ಟಿ ಇನ್ ಕಮ್ಯುನಿಕೇಷನ್. ಸೊ ಹಾಗಾದರೆ ನೀವು ಆ ಮಗುಗೆ ಯಾವ ಥರ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಾನು ಡೈಲಿ ಅವರಿಗೆ ಡಿಫಿಕಲ್ಟ್ ಆಗಿರೋ ಟಾಸ್ಕ್ ಕೊಡ್ತೀನಿ, ಹೆಚ್ಚಾಗಿ ಅವರಿಗೆ ಮಾತನಾಡೋಕ್ಕೆ ಸ್ಟೇಜ್ ಮೇಲೆ ಕರಿತೀನಿ, ಅಥವಾ ದಿನ ಅವರಿಗೆ ಬೆಂಚಸ್ ಚೇಂಜ್ ಮಾಡ್ತೀನಿ. ಆರ್ ಯು ಕ್ಯಾನ್ ಸೇ ಅವರಿಗೆ ಒಂದೇ ಥರದ ಎನ್ವಿರಾನ್ಮೆಂಟ್ ಕೊಟ್ಟು ಅಡ್ಜಸ್ಟ್ ಆಗೋಕ್ಕೆ ಅವರಿಗೆ ಟೈಮ್ ಕೊಡ್ತೀನಿ. ಸೊ ಹಿಯರ್ ಲಾಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಥಿಂಗ್, ಬಿಕಾಸ್ ಅವರಿಗೆ ದೆ ಟೇಕ್ ಲಾಟ್ಸ್ ಆಫ್ ಟೈಮ್, ಅವ್ರು ತುಂಬ ಟೈಮ್ ತಗೊಳ್ತಾರೆ. ದಿಸ್ ಇಸ್ ಅಬೌಟ್ what is autism. Okay na? And these are some laws made by the constitution for inclusive education ಅಥವಾ ಡಿಸೇಬಲ್ಡ್ ಪರ್ಸನಿಗೆ ಏನೇನು ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ ಆ್ಯಂಡ್ ಅಮೆಂಡ್ಮೆಂಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. somewhat important which gives very knowledge for all the students. Okay,
The first one is RPWD, Right of a Person with Disability. ಇದನ್ನು 2016 ಇಟ್ ಕೇಮ್ ಇಂಟು ಆ್ಯಕ್ಟ್ ಆ್ಯಂಡ್ 15th June 2017 ಇದನ್ನು ಏನು ಮಾಡ್ತಾರೆ, ಇಟ್ ಕೇಮ್ ಇಂಟು ಆ್ಯಕ್ಟ್. ಇದ್ರ ಬಗ್ಗೆ ಅಷ್ಟಾಗಿ ಲೈಕ್ ದೇರ್ ಇಸ್ ನೋ ಫಾರ್ ಸೀಟೆಟ್ ಎಕ್ಸಾಮಿನೇಷನ್ಗೆ ಅಷ್ಟೊಂದು ಏನಿಲ್ಲ. ಬಟ್ ಯು ಹ್ಯಾವ್ ಟು ರಿಮೆಂಬರ್ RPW ಅಂದರೆ ರೈಟ್ ಆಫ್ ಅ ಪರ್ಸನ್ ವಿತ್ ಡಿಸಬಿಲಿಟೀಸ್. ಆ್ಯಂಡ್ ನೀವು ಏನಂದರೆ ಈ ಲಾಸ್ ಎಲ್ಲ ಏನಿದೆ ಇದೆಲ್ಲದೂ ಕೂಡ ಡಿಸೇಬಲ್ಡ್ ಪರ್ಸನ್ಗೆ ಹೆಲ್ಪ್ಫುಲ್ ಆಗೋ ಥರ ಇರುತ್ತೆ. ಆ್ಯಂಡ್ PWD ಅಂದರೆ ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟ್, ಇದು 1995 ಫಸ್ಟ್ ಬಂದಿದ್ದು. ಈ 1995 ಏನು ಮಾಡಿದ್ರು, ದೇ ಇನ್ಕ್ಲೂಡೆಡ್ 7 ಡಿಸಬಿಲಿಟೀಸ್. ಜಸ್ಟ್ 7 ಡಿಸಬಿಲಿಟೀಸ್ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಅಂದರೆ ಅವ್ರಿಗೆ ಯಾವ್ಯಾವ ಥರ ಬೆನಿಫಿಟ್ಸ್ ಕೊಡಬೇಕು, ಯಾವ ಥರ ಅವ್ರಿಗೆ ಹೆಲ್ಪ್ ಆಗೋ ಥರ ಯಾವ ಥರ ಆ್ಯಕ್ಟ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಈ ಆ್ಯಕ್ಟ್ ಏನಾಗುತ್ತೆ, ಇಟ್ ರಿವೈಸ್ ಆಗುತ್ತೆ. ರಿವೈಸ್ ಆಗಿಬಿಟ್ಟು 21 ಡಿಸಬಿಲಿಟೀಸ್ನ ಅವ್ರು ಏನು ಮಾಡ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ಸೇಮ್ PWD ಆ್ಯಕ್ಟೇ ಅದನ್ನು ರಿವೈಸ್ ಮಾಡಿಬಿಟ್ಟು 7 ಡಿಸಬಿಲಿಟೀಸಿಂದ 21 ಡಿಸಬಿಲಿಟೀಸ್ನ ಆ್ಯಡ್ ಮಾಡ್ತಾರೆ. ಆ್ಯಂಡ್ unlike in 1995 Act, new Act talks about accessibilities. ಏನಂದರೆ 1995 ಆ್ಯಕ್ಟಲ್ಲಿ ಏನಂದರೆ ದೇ ಜಸ್ಟ್ ಸ್ಪೋಕ್ ಅಬೌಟ್ ಸ್ವಲ್ಪ ಅಂದರೆ ಅವ್ರಿಗೆ ಡಿಸೇಬಲ್ಡ್ ಪರ್ಸನಿಗೆ ಯಾವ ಥರ ಹೆಲ್ಪ್ ಆಗಬೇಕು ಅನ್ನೋದ್ರ ಬಗ್ಗೆ, ಅವ್ರಿಗೆ ಏನು ಕೊಡಬೇಕು ಆ ಥರದ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತಾರೆ. ಬಟ್ ನೆಕ್ಸ್ಟ್ ರಿವೈಸ್ ಆದಮೇಲೆ ಹೇಗೆ ಇವಾಗ ನಾರ್ಮಲ್ ಪರ್ಸನ್ನು ಹೇಗೆ ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ನ ಅಸೆಸ್ ಮಾಡ್ತಾರೆ, ಇನ್ ದ ಸೇಮ್ ವೇ ಹೇಗೆ ಡಿಸೇಬಲ್ ಪರ್ಸನ್ ಕೂಡ ಗೌರ್ಮೆಂಟ್ ಫೆಸಿಲಿಟೀಸ್ನಾಗಲಿ ಪಬ್ಲಿಕ್ ಫೆಸಿಲಿಟೀಸ್ನಾಗಲಿ ಹೇಗೆ ಅಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಏನಂದರೆ ಡಿಸೇಬಲ್ ಫ್ರೆಂಡ್ಲಿ ಅಸೆಸ್ ಟು ದ ಪಬ್ಲಿಕ್ ಅಸೆಸ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ನಾವು ಯಾವುದೇ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಅಲ್ಲಿ ಏನು ಮಾಡ್ತೀವಿ, ಡಿಸೇಬಲ್ಡ್ ಪರ್ಸನ್ ಹತ್ತಕ್ಕೆ ಅಂತ ಲೈಕ್ ಮೆಟ್ಲು ಬದಲು ಜಾರೋ ಇದ್ರ ಥರ ಅವ್ರಿಗೆ ಈಸಿ ಆಗೋ ಥರ ಏನು ಮಾಡ್ತಾರೆ, ದೇ ಕನ್ಸ್ಟ್ರಕ್ಟ್ ಅಲ್ವಾ. ಸೊ ಇನ್ ದ ಸೇಮ್ ವೇ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ಆಗಿರ್ಬೋದು, ಆ್ಯಂಡ್ ಈವನ್ ನಾವು ಗೌರ್ಮೆಂಟಿಂದ ಕನ್ಸ್ಟ್ರಕ್ಟ್ ಆಗಿರೋದು ಅಂತಲೇ ಅಲ್ಲ, ಈವನ್ ಇನ್ ದ ಮಾಲ್ಸ್ ಆಗಿರ್ಬೋದು, ಜಸ್ಟ್ ಫಾರ್ ದ ಡಿಸೇಬಲ್ಡ್ ಪರ್ಸನ್ ಲೈಕ್ ನಾಟ್ ಜಸ್ಟ್ ಫಾರ್ ದ ಡಿಸೇಬಲ್ಡ್ ಪರ್ಸನ್ನಿಗೋಸ್ಕರನೇ ಖುದ್ದಾಗಿ ಅವ್ರು ಏನು ಮಾಡ್ತಾರೆ, ಟಾಯ್ಲೆಟ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಸಪ್ರೇಟಾಗಿ ಅವ್ರಿಗೆ ಹೆಲ್ಪ್ ಆಗೋ ಥರ ಏನು ಮಾಡ್ತಾರೆ, ದೇ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ಸ್. ಸೊ ದಿಸ್ ಈಸ್ ಆಮೇಲೆ ಪೊಲೀಸ್ ಸ್ಟೇಷನ್ಸ್ ಆಗಿರ್ಬೋದು, ಎಲ್ಲನೂ ಏನಾಗಿರಬೇಕು, ಇಟ್ ಶುಡ್ ಬಿ ಫ್ರೆಂಡ್ಲಿ ಫಾರ್ ದ ಡಿಸೇಬಲ್ಡ್ ಪರ್ಸನ್ಸ್ ಆಲ್ಸೋ. ಆ್ಯಂಡ್ ವಿ ಕ್ಯಾನ್ ಸಿ ಈವನ್ ಬಸ್ಸಲ್ಲಿ ಬೇರೆ ಇದರಲ್ಲಿ ಕೂಡ ಏನಾಗಿರುತ್ತೆ, ಫಾರ್ ಡಿಸೇಬಲ್ಡ್ ಪರ್ಸನ್ನಿಗೆ ಸಪ್ರೇಟಾಗಿ ಸೀಟ್ಸ್ ಕೂಡ ಅವರು ಇಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ನ್ಯೂ ಆ್ಯಕ್ಟ್ ಪ್ರಕಾರ ದೇರ್ ಈಸ್ ಇನ್ಕ್ರೀಸ್ ಇನ್ ರಿಸರ್ವೇಷನ್. ಗೌರ್ಮೆಂಟ್ ರಿಸರ್ವೇಷನಲ್ಲಿ 3% ಏನಾಗಿದೆ 4%ವರೆಗೂ ಡಿಸೇಬಲ್ಡ್ ಪರ್ಸನ್ಸಿಗೇನೆ ರಿಸರ್ವೇಷನ್ನು ಇಟ್ಟಿದ್ದಾರೆ. ಆ್ಯಂಡ್ ಪರ್ಸನ್ ವಿತ್ ಅಟ್ಲೀಸ್ಟ್ 40% ಆಫ್ ಡಿಸಬಿಲಿಟಿ ಆರ್ ಎಂಟೈಟಲ್ಡ್ ಟು ಸರ್ಟೆನ್ ಬೆನಿಫಿಟ್ಸ್. ಅಂದರೆ ಅಟ್ಲೀಸ್ಟ್ ಏನಾಗಿರಬೇಕು, 40% ಡಿಸಬಿಲಿಟಿ ಇದ್ದರೆ ಅವ್ರಿಗೇನಾಗುತ್ತೆ ಅಂದರೆ ದೇ ಗೆಟ್ ಮೋರ್ ಫೆಸಿಲಿಟೀಸ್ ಫ್ರಮ್ ದ ಗೌರ್ಮೆಂಟಿಂದ ಜಾಸ್ತಿ ಫೆಸಿಲಿಟೀಸ್ ಸಿಗ್ತಾ ಆಗುತ್ತೆ. ಆ್ಯಂಡ್ ಈ ಏನೇ ಫೆಸಿಲಿಟೀಸ್ನ ಯಾವುದಾದ್ರೂ ಪರ್ಸನ್ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಅದನ್ನು ಏನಾದರೂ ವೈಲೇಷನ್ ಮಾಡಿದ್ರೆ ದೇ ಸೀರಿಯಸ್ಲಿ ಪನಿಷಬಲ್ ಆಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಇವಾಗ ಈ 21 ಡಿಸಬಿಲಿಟೀಸ್ ಏನಿದೆ, ಇಲ್ಲ ನಮ್ಗೆ ಇನ್ನೂ ಹೆಚ್ಚಿನಾದಂಥ ಡಿಸಬಿಲಿಟೀಸ್ ಇದ್ದಾವೆ, ಐ ಮೀನ್ ಇನ್ನೂ ಒಂದು ಡಿಸಬಿಲಿಟಿ ಇದೆ, ನೀವು ಅದನ್ನು ರೆಕಗ್ನೈಸ್ ಮಾಡಿಲ್ಲ ಅಂತ ಏನಾದರೂ ಯಾವ ಒಂದು ಪರ್ಸನಿಗೆ ಅನಿಸಿದ್ರೆ, ಯಾವುದಾದ್ರೂ ಪರ್ಸನಿಗೆ ಅನಿಸಿದ್ರೆ, ವಿ ಕ್ಯಾನ್ ರಿಕ್ವೆಸ್ಟ್ ದೆಮ್ ಟು ಆ್ಯಡ್ ದಟ್ ನ್ಯೂ ಡಿಸಬಿಲಿಟೀಸ್ ಥ್ರೂ ದ ನೋಟಿಫಿಕೇಷನ್. ಒಂದು ಲೈಕ್ ಮೇಲ್ ಆಗಿರ್ಬೋದು ಅಥವಾ ಲೆಟರ್ ಆ ಥರ ಇದು ಮಾಡಿಬಿಟ್ಟು ನೋಟಿಫೈ ಮಾಡಿದ್ರೆ ದೇ ವಿಲ್ ಆ್ಯಡ್ ದಟ್ ಡಿಸಬಿಲಿಟಿ ಆಲ್ಸೋ. ಈ ರಿವೈಸ್ ಮಾಡಿದಾಗಿಂದ
ರಿಸರ್ವೇಷನ್ ಆಗಿರ್ಬೋದು ಮತ್ತು ಡಿಸೇಬಲ್ಡ್ ಪರ್ಸನ್ಗೆ ಜಾಸ್ತಿಯಾಗಿ ಅವರಿಗೆ ಫೆಸಿಲಿಟೀಸ್ನ ಹೇಗೆ ಕೊಡಬೇಕು ಅವ್ರಿಗೆ ಹೇಗೆ ಹೆಲ್ಪ್ಫುಲ್ ಆಗಿ ಅವ್ರು ಇಂಪ್ರೂವ್ ಆಗೋ ಥರ ಹೇಗೆ ಇದು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗ್ತಾರೆ. ಆಲ್ಸೋ ಈ ಈ ಆ್ಯಕ್ಟಿಂದ ಲೈಕ್ ವಿ ಹ್ಯಾವ್ ಸೀನ್ ಗೌರ್ಮೆಂಟ್ ಕಾಲೇಜಸ್ ಹತ್ರ ಏನಾಗಿರುತ್ತೆ, ಲೈಕ್ ಸಮ್ಮನ್ ಹು ಕ್ಯಾನ್ ಸ್ಪೀಕ್ ಆ್ಯಂಡ್ ಡಮ್ ಆ್ಯಂಡ್ ಡಫ್ ಏನಿರ್ತಾರೆ ಆ ಪರ್ಸನ್ಸ್ಗೆ ಅವರು ಶಾಪ್ ಹಾಕ್ಕೊಟ್ಟಿರ್ತಾರೆ, ಜೆರಾಕ್ಸ್ ಮಿಷಿನ್ ಇಟ್ಕೊಂಡು, ಅಥವಾ ಸಣ್ಣ ಸಣ್ಣ ಶಾಪ್ಸ್ ಆಗಿರ್ಬೋದು. ಈ ಥರ ಶಾಪ್ ಅವರು ಇಂಡಿಪೆಂಡೆಂಟಾಗಿ ದುಡಿಯೋಕ್ಕೆ ಅವರಿಗೆ ಹೆಲ್ಪ್ ಆಗೋ ಥರ ಗೌರ್ಮೆಂಟು ಫೆಸಿಲಿಟೀಸ್ ಕೊಡ್ತಾ ಹೋಗುತ್ತೆ. This is all about inclusive education. As it is a small part, but around 2 questions ನಮಗೆ ನಾವು ನೋಡ್ಬೋದು. ಲರ್ನಿಂಗ್ ಡಿಸಬಿಲಿಟಿ ಮೇಲೆ ಒಂದು 2 ಕ್ವೆಶನ್ಸು ಆ್ಯಂಡ್ ಇನ್ನು ಏನು ಆ್ಯಕ್ಟ್ ಅಮೆಂಡ್ಮೆಂಟ್ಸ್ ಬಗ್ಗೆ ಹೇಳಿದ್ವೋ ಅದ್ರ ಮೇಲೆ ಒಂದು ಕ್ವೆಶನ್ಸ್ ನಾವು ನೋಡ್ಬೋದು. ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ದೇರ್ ಆರ್ ಸಮ್ ಆ್ಯಕ್ಟ್ಸ್, ಇಂಪಾರ್ಟೆಂಟ್ ಆ್ಯಕ್ಟ್ಸ್, RTE ಆ್ಯಕ್ಟ್ ಆಗಿರ್ಬೋದು, NCF ಆಗಿರ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಕ್ಲಾಸ್ ಆದರೆ CDP ಪೋರ್ಷನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಯು ಕ್ಯಾನ್ ಚೆಕ್ ದ ಪೋರ್ಷನ್ ಸಿಲೆಬಸ್ ಏನಿದೆ, ಯು ಕ್ಯಾನ್ ಚೆಕ್ ಇಟ್ ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಕೊಟ್ಟಿದ್ದಾರೆ, ರಿಲೀಸ್ ಆಗಿದೆ 2024ದು. ಸೊ ನೀವು ಚೆಕ್ ಮಾಡಿ. ಐ ಹ್ಯಾವ್ ಕವರ್ಡ್ ಆಲ್ ದ ಪೋರ್ಷನ್ಸ್, ಓಕೆನಾ. ಆ್ಯಂಡ್ ಇನ್ ದ ಅಪ್ಕಮಿಂಗ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು solve so many questions. This is all about today's class. If you like the class, please do like, share and comment if you have any doubts, and please share with your B.Ed friends or seated aspirants. Okay, thank you all.